ಇವತ್ತಿನ ಲಿಟ್ರರಿ ಗುರು ಕಾರ್ಯಕ್ರಮಕ್ಕೆ ನಿಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮ ಜೊತೆ 2021 ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಪಡೆದ ಡಾಕ್ಟರ್ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಲಕ್ಷ್ಮೀನಾರಾಯಣ ಸ್ವಾಮಿಯವರೇ. ನಮಸ್ತೆ ಸರ್. ಡಾಕ್ಟರ್ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿಯವರು ವಿದ್ಯಾರ್ಥಿ ದಶೆಯಲ್ಲೇ ಅನೇಕ ಕವಿತೆಗಳನ್ನು ಬರೆದು ಓದಿ ನಾಡಿನ ಗಮನ ಸೆಳೆದಿದ್ದರು. ಅವರು ಒಟ್ಟು 6 ಕವನ ಸಂಕಲನಗಳನ್ನು ತಂದಿದ್ದಾರೆ, 6 ವಿಮರ್ಶಾ ಗ್ರಂಥಗಳನ್ನು ತಂದಿದ್ದಾರೆ. ಜೊತೆಗೆ ನಾಡಿನ ಹೆಸರಾಂತ ಕವಿಗಳಾದ ಎಲ್ ಹನುಮಂತಯ್ಯವರ ಸಮಗ್ರ ಸಾಹಿತ್ಯದ ಕುರಿತು ಮಹಾಪ್ರಬಂಧವನ್ನು ಕೂಡ ಮಂಡಿಸಿ ನೂಲ ಏಣಿಯ ನಡಿಗೆ ಎಂಬ ಪುಸ್ತಕವನ್ನು ಹೊರತಂದಿದ್ದಾರೆ. ಇಷ್ಟೆಲ್ಲ ಸಾಹಿತ್ಯ ಕೃಷಿಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ದಕ್ಕಿವೆ. ವಿಶೇಷವಾಗಿ 2021 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರವನ್ನು ಪಡೆದಿದ್ದಾರೆ. ಅವರೊಂದಿಗೆ ಇವತ್ತಿನ ನಮ್ಮ ಲಿಟರರಿ ಗುರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಈ ಕಾವ್ಯ ಕೃಷಿಗೆ ಸಂಬಂಧಪಟ್ಟಂಗೆ ಅವ್ರ ಜೊತೆ ಮಾತಾಡೋಣ ಬನ್ನಿ. ಪ್ರಾರಂಭಕ್ಕೆ ನೀವು ಕವಿಯಾದ್ದರಿಂದ ಕವಿತೆ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ ಚಂದ ಅಂತ ನನಗನ್ನಿಸಿದೆ. ದಯವಿಟ್ಟು ಒಂದು ಕವಿತೆಯನ್ನು ಓದಿ ಅಂತ ಕೇಳ್ಕೊಳ್ತೀನಿ. ನಾನು ಓದ್ತಿರುವಂಥ ಕವಿತೆ ನಶ್ವರದ ದೇಹದೊಳಗೆ ಗುಹೇಶ್ವರ ಉರಿಯುತ್ತಾನೆ ಸದಾ ಅಂತ ಹೇಳಿ 12ನೇ ಶತಮಾನದ ವಚನ ಚಳುವಳಿಯನ್ನು ಇಟ್ಕೊಂಡು ಕಟ್ಟಿರುವಂಥ ಒಂದು ಕವನ. ಅನೇಕ ಬಗೆಯ ಹೊಸ ಸಾಧ್ಯತೆಗಳು 12ನೇ ಶತಮಾನದಲ್ಲಿ ಏರ್ಪಟ್ಟಾಗಿ ಕೂಡ ಸಂಕವ್ಯ ನೆಲೆಯಲ್ಲಿ ನಿಂತು ಇಡೀ ವಚನ ಸಾಹಿತ್ಯವನ್ನು ನೋಡಿದಾಗ ಬಹುಶಃ ಏನೆಲ್ಲ ಪ್ರಶ್ನೆಗಳು ಮೂಡ್ಬೋದು ಎಂಬುವಂಥದ್ದೊಂದು ಖಂಡಕಾವ್ಯ. ಅದರ ಒಂದು ಭಾಗವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ. ಮಧುವರಸನ ಮಗಳಿಗೂ ಹರಳೈನ ಮಗನಿಗೂ ಮದುವೆ ಮಾಡಿಸಲೋದ ಮಧುರ ಜಂಗಮ ಶೂರ, ತರಲಿಲ್ಲವೇಕೆ ಸಂಕವ್ಯಗೊಂದು ಒಲವ ಗಂಡನ ನೀನು, 100 ವೇಷಗಳ ತೊಟ್ಟು ಯೋನಿಯಲ್ಲಿ ಗುಟ್ಟಿಟ್ಟು ಬಚ್ಚಿಟ್ಟ ಲೋಕವೇ ಕೇಳಲೇ ಒಮ್ಮೆ ಸಂಕವ್ಯ ಸೊಬಗ, ಮೇಘಗಳೇ ಕೇಳಿ ಕನಸೊತ್ತವಳು ನಾನು, ಸಹಸ್ರ ಕನಸುಗಳ ಹಡೆದು ಸತ್ತವಳು, 4 ಬಾಳುವ ಬದುಕನ್ನು ಪೇಳುವ ಜೀವ ತೆತ್ತು ಅದರೊಡನೆ ಜೋಕಾಲಿಯಾಡುವ ಕನಸೊತ್ತವಳು ನಾನು, ಸಿಡಿಲ ಮನಸ್ಸೊತ್ತವಳು, ಕಾಸಿದ ಅರಳೆಣ್ಣೆ ಬೈತಲೆಗೆ ತೀಡುತ್ತಾ ತೋಳು ಎದೆಗಳ ಮೇಲೆ ಕಾಲ್ಗೆಜ್ಜೆ ಸವರುತ್ತಾ ಬೆನ್ನುಜ್ಜಿ ನಲ್ಲನಿಗೆ ಬೆನ್ನೆಲುಬೆ ಆಗುತ್ತಾ ಸರೀಕರಂತೆ ಬಾಳುವ ಕನಸೊತ್ತವಳು ನಾನು, ಕೋಟಿ ಕೋಟಿ ಆಸೆಗಳ ಮನಸ್ಸೊತ್ತವಳು, ಇದ್ದಿದ್ದರೆ ನನಗೂ ಸಂಸಾರ ಶರದಿ ಈಸುತ್ತಿದ್ದೆ ಒಲವ ರೆಕ್ಕೆಗಳ ತೊಟ್ಟು, ಸಿಗಲಿಲ್ಲ ಬಸವ ಮನವನಾಳುವ ಗಂಡ ಮಂತ್ರಾಕ್ಷತೆಯ ಗಂಡ, ಕನಸನಾಳುವ ಗಂಡ ಕಂಬನಿಯ ಗಂಡ, ಒಲವ ಸವಿಯುವ ಗಂಡ ಒಲಿದ ಗಂಡ, ಗಂಡ ಗಂಡರ ದೇವ ಗುಂಡು ತೇಲಿಸೋ ದೇವ, ದೇವಾಲಯವೆಂದರೆ ದೇಹವೆಂದೆ, ಕಾಲುಗಳೇ ಅದರ ಕಂಬವೆಂದೆ, ಶಿರವೇ ಹೊನ್ನ ಕಳಸವೆಂದೆ, ಕಟ್ಟಲಾರೆ ಗುಡಿಯ ಬಡವನೆಂದೆ, ಸ್ಥಾವರಕ್ಕಳಿವಂದೆ ಜಂಗಮಕ್ಕುಳಿವೆಂದೆ, ಅರ್ಥವಾಗದು ಬಸವ ನೀನು ಗೀಚಿದ ಕವಿತೆ, ಸ್ಥಾವರವೋ ಹೇಳೋ ಸಂಕವ್ವ ಜಂಗಮಲೋ ಹೇಳು, ಹೇಳಯ್ಯ ಬಸವ ನನ್ನದು ಒಡಲೋ ಇಲ್ಲ ವೀರ್ಯದ ಕಡಲೋ, ಈಜಿದ್ದು ಮೀನುಗಳೋ ಕಚ್ಚಿದ್ದು ಏಡಿಗಳೋ ಅರಿವಿಲ್ಲದೆ ನುಸುಳಿದ್ದು ಸೀಗಡಿ ಕರಿಮೀನುಗಳು, ಕುಲುಮೆಯ ಊರಿಗೆದರಿ ಕುಲಸ್ಥರ ಕರೆದೆ, ಕಾಮದ ಕೆಂಡಗಳಿ ನಿಗಿನಿಗಿ ಉರಿದು ಬೇಯುತ್ತಲಿರುವೆ ಕೆಂಪಾಳವಾಗಿ, ಚಮ್ಮಟಿಯ ಏಟಿಗೆ ಚಪ್ಪಡಿಯಾಗಿ, ಕಡೆಗೆ ಬಾಯಾರಿ ನೀರ ಮಡಿಕೆಯನ್ನೇ ಹೀರಿ, ಕುಲುಮೆಯ ಉರಿಗೆದರಿ ಕುಲಸ್ಥರ ಕರೆದೆ, ಯಾರೂ ಕಿವಿಯನ್ನು ದಾನ ಕೊಡಲಿಲ್ಲ, ಚಮ್ಮಟಿಯ ಏಟಿಗೆ ಚಂದ್ರಮನ ಕರೆದೆ, ಮಧುಚಂದ್ರಕ್ಕಷ್ಟೇ ಬರುವೆನೆಂದ ಶಿವನೇ, ಕಡೆಗೆ ಕೆಂಡಕ್ಕೆ ನನ್ನೆರಡು ಕಣ್ಗುಡ್ಡ ಎಸೆದೆ, ಕೆಂಗಣ್ಣ ಜರಿಯಲ್ಲೇ ತಂಪಗಾದೆ,
ತೋಳುಗಳ ಕಿತ್ತು ಚಮ್ಮಟಿಯ ಬಡಿದೆ ಶಿರ ಕಡಿದ ಶಬ್ದದ ಹಾಗೆ ಉರುಳಿತ್ತು ಒಲೆಗೆ. ಹಾರುವ ಕಿಡಿಗಳ ಮುಷ್ಟಿಯಲ್ಲಿ ಹಿಡಿದು ಒತ್ತಿದೆ ಎದೆಗೆ ನಿದ್ರಿಸಿದವು ಬೆಚ್ಚಗೆ. ವ್ಯಾಪಿಸೋ ಧೂಪವ ನವರಂಧ್ರದೊಳು ಹರಿಸಿ ಹಚ್ಚಿದೆ ಹಣತೆ ಧ್ಯಾನಿಸಿತ ಕುಳಿತೆ. ಬಂದ ಮೃಗಗಳೆಲ್ಲ ಉಂಡು ಹೋಗಲಿ ನನ್ನ, ಕಿತ್ತು ಈಡಾಡಲಿ ತೇಗಲಿ ರಕ್ತ ಮಾಂಸವನ್ನ. ದೇಹವೇ ಈಗ ಕೆಂಡದುಂಡೆ, ಕೀವು ರಕ್ತದ ಮಹಾಮಡಿಕೆ. ಮುತ್ತಲು ಹಾತಿರುವ ಕಡಜದ ಕುಡಿಗಳೇ, ಸುಡುವವು ತುಟಿಗಳು ಜೋಪಾನವೆಂದೆ. ದೇಹವನ್ನು ಮೃಗಗಳು ಭೋಗಿಸುವಗಳಿಗೆ, ದೇಹವನ್ನು ಮೃಗಗಳು ಭೋಗಿಸುವಗಳಿಗೆ, ಹಚ್ಚಿಟ್ಟ ಹಣತೆ ಧ್ಯಾನಿಸುತ್ತದೆ ಒಳಗೆ. ಹೀಗೆ ಒಂದು ಭಾಗವನ್ನಷ್ಟೇ ನಾನು ತಮ್ಮ ಮುಂದೆ ಓದುವ ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಹೇಳಿ. ಸಂಕವನ ಕುರಿತು ಬರೆದ ಹೌದು ಕವಿತೆ. ನಾನು ಯಾವಾಗಲೂ ದಲಿತ ಲೇಖಕರ ವಿಶೇಷವಾಗಿ ಕವಿತೆಗಳನ್ನು ಓದಿದಾಗ ಅವರ ಅನುಭವ ಕುರಿತು ಮಾತು ಕೇಳ್ದಿದ್ದಾಗ ನನಗೆ ಏನನ್ಸುತ್ತೆ ಅಂದರೆ, ಹಾಂ ಸರ್, ವಚನಕಾರರ ಮುಂದುವರೆದ ಭಾಗವೇ ಇವತ್ತಿನ ದಲಿತ ಸಾಹಿತ್ಯ ಅಂತ ನನಗೆ ಅನೇಕ ಸಲ ಹೇಳಿದ್ದಾರೆ, ಅನೇಕ ಸಲ ಅನಿಸುತ್ತೆ. ಹಾಂ ಸರ್, ಅದು ದಲಿತರೇ ಬರೆದ ಸಾಹಿತ್ಯ ಅಂತ ಹೇಳಿ ನಾನು ಪರಿಗಣಿಸ್ತಿಲ್ಲ. ಹಾಂ ಸರ್, ಶಿವರಾಮ್ ಕಾರಂತರ ಬರೆದ ಚೋಮನದುಡಿಯೂ ಆಗ್ಬೋದು, ಕುವೆಂಪು ಕಾದಂಬರಿಗಳೆಲ್ಲ ದಲಿತ ಪಾತ್ರಗಳು ಇರ್ಬೋದು, ಅಥವಾ ದಲಿತರೇ ಒಂದು ಬಹಳ ದೊಡ್ಡ ಒಂದು ಚಳುವಳಿ ರೂಪದಲ್ಲಿ ಬಂದ ಕಾವ್ಯ ಕೂಡ ಹಾಂ ಸರ್, ವಚನ ಸಾಹಿತ್ಯದ ಮುಂದುವರೆದ ಭಾಗವೇ ಅಂತ ನನಗನ್ಸುತ್ತೆ. ಬಹುಶಃ ಅದರ ಸಂಬಂಧ ನಿಮ್ಮೊಳಗೆ ಈ ವಚನಕಾರರು ಸಂಕವಯ್ಯ ಆಗ್ಬೋದು, ಬಸವಣ್ಣ ಆಗ್ಬೋದು, ಬಹಳ ದೊಡ್ಡ ಪ್ರೇರಣೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಹಾಂ ಸರ್, ಲಕ್ಷ್ಮೀನಾರಾಯಣ್, ನಾನು ಈ ಪ್ರಾರಂಭಕ್ಕೆ ನಿಮ್ಮ ಕವಿತೆ ಕೇಳ್ತೇನೆ ಒಂದು ಮಾತನ್ನು ಕೇಳಬೇಕು, ಒಂದು ಪ್ರಶ್ನೆ ಕೇಳಬೇಕು ಅನಿಸುತ್ತೆ. ಬಹುಶಃ ನಮ್ಮೆಲ್ಲ ವಚನಕಾರರು ತಮ್ಮ ಅನುಭವವನ್ನೇ ಧಾರೆ ಎರೆದು ಕೊಟ್ಟರು ಬಹಳ ಸರಳ ರೀತಿಯಲ್ಲಿ. ನಮ್ಮ ಬದುಕಿನ ಈ ಹೊತ್ತಿನ ಬದುಕಿನಲ್ಲಿ ಕಾವ್ಯದ ಒಂದು ಮಾತಿದೆ, ಪ್ರೀತಿ ಮತ್ತು ದುಃಖ ಕಾವ್ಯದ ಮೂಲಧಾತು, ಮೂಲ ಸ್ಥಾಯಿ ಅಂತ. ನಿಮ್ಮ ಈ ಮೂಲಧಾತು, ಈ ಸ್ಥಾಯಿ ಹೇಗೆ ಬರೆಯೋಕ್ಕೆ ಪ್ರೇರಣೆ ಕೊಡ್ತು? ಕನ್ನಡ ಸಾಹಿತ್ಯವನ್ನು ಅವಲೋಕನ ಮಾಡಿದಾಗ ನೀವು ಹೇಳಿದಾಗೆ ಎಲ್ಲ ಲೇಖಕನ ಎಲ್ಲ ಕವಿಗಳ ಮೂಲ ಸತ್ವವೇ, ಸ್ಥಾಯಿ ಭಾವವೇ ದುಃಖ ಮತ್ತು ಪ್ರೀತಿ ಅಂತ ಹೇಳಿ. ನೋಡಿ, ಈ ದುಃಖ ಮತ್ತು ಪ್ರೀತಿ ಅವೆರಡೂ ಇದ್ದರೆ ಮಾತ್ರ ಬದುಕು ಅಂತ ಹೇಳಿ. ಹಾಗೆ ಬದುಕುಗಳ ನಿಜವಾದ ವಸ್ತು ನಮ್ಮಂಥ ಈ ತಲೆಮಾರಿನ ಅಥವಾ ಎಲ್ಲ ತಲೆಮಾರಿನಲ್ಲಿ ಬರೆದಂಥ ಬಹಳ ಅದರಲ್ಲೂ ಆಧುನಿಕ ಕನ್ನಡ ಸಾಹಿತ್ಯವನ್ನು ಗ್ರಹಿಸಿದಾಗ ಬದುಕೆಯಲ್ಲಿ ಪ್ರಧಾನವಾಗಿ ನಮಗೆ ವಸ್ತುವಾಗಿ ಇರ್ತದೆ ಅಂತ ಹೇಳಿ. ನೋಡಿ, ಹಾಗೆಯೇ ನನ್ನ ಬದುಕನ್ನು ನಾನು ಗ್ರಹಿಸ್ಕೊಳ್ತಾ ಹೋದರೆ ಅಲ್ಲಿ ಪ್ರೀತಿಯೂ ಇದೆ, ದುಃಖವೂ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಹೊಸ ಹೊಸ ಅಧ್ಯಾತ್ಮದ ಪರಿಕಲ್ಪನೆಗಳನ್ನು, ಆಲೋಚನೆಗಳನ್ನು ಕಟ್ಕೊಡ್ತಿರೋ ಪ್ರಯತ್ನ ನಡೀತಿದ್ದೆಲ್ಲ ಕನ್ನಡ ಸಾಹಿತ್ಯದಲ್ಲಿ, ಅವೆಲ್ಲವೂ ಕೂಡ ಸಾವು ಮತ್ತು ಬದುಕಿನ ನಡುವಿನ ಬಹಳ ದೊಡ್ಡ ಸೆಣಸಾಟವೇ ಆಧ್ಯಾತ್ಮ ಅಂತ ಹೇಳ್ತಾ ಇದೆ. ಆದರೆ ನಾವು ಬಂದ ಬದುಕಿನ ಹಿನ್ನೆಲೆಯನ್ನು ಗ್ರಹಿಸ್ಕೊಂಡಾಗ ಈ ಪ್ರೀತಿ ಮತ್ತು ದುಃಖದ ನಡುವಿನ ಒಂದು ಸ್ಥಿತಿ ಆಧ್ಯಾತ್ಮ ಅನ್ನೋದಾದರೆ, ಇನ್ನೊಂದು ಹಸಿವು ಮತ್ತು ಅನ್ನ ಅಥವಾ ಹಸಿವು ಮತ್ತು ಬದುಕು, ಇದರ ನಡುವಿನ ಪಡೆದುಕೊಳ್ಳುವ ಮತ್ತು ಕಳೆದುಕೊಳ್ಳುವ ನಡುವಿನ ಸ್ಥಿತಿ ಇದೆಯಲ್ಲ, ಅದು ಬಹಳ ದೊಡ್ಡ ಆತ್ಮ ಪ್ರಕ್ರಿಯೆ ಅಂತ ಹೇಳಿ. ನೋಡಿ, ಆ ಗ್ರಹಿಸ್ಕೊಂಡ್ರೆ ನಮ್ಮಂಥ ಅಥವಾ ಅನೇಕ ಹಿರಿಯ ತಲೆಮಾರಿನ ಕವಿಗಳ ಬರಹಗಳನ್ನು ನೋಡಿದಾಗ ಅದು ಪ್ರೀತಿಯನ್ನು ಆಸ್ವಾದಿಸ್ತಲೇ, ಅಂದರೆ ಕಷ್ಟದಲ್ಲಿಯೂ ಕೂಡ ಪ್ರೀತಿಯನ್ನು ಹುಡುಕಾಟುವ ಗುಣ ಇರ್ತದೆ. ಆದರೆ ಲೇಖಕನೊಬ್ಬ ಸಾಮಾಜಿಕ ದತ್ತ ಮುಖ ಮಾಡಿದಾಗ, ಸಮಾಜದ ನೋವೆಲ್ಲ ತನ್ನದು ಅಂದ್ಕೊಂಡಾಗ ಅಲ್ಲಿ ದುಃಖವೇ ಪ್ರಧಾನವಾಗಿ ಹೋಗ್ತದೆ. ಅಂದರೆ ತನ್ನ ಸ್ವಂತ ಸಂತೋಷಕ್ಕಿಂತಲೂ ಪ್ರೀತಿಗಿಂತಲೂ ತನ್ನ ಬರಹದಲ್ಲಿ ಸಹಸ್ರಾರು ಜನರ ನೋವುಗಳ ಪ್ರತಿನಿಧಿಯಾಗಿ ತಾನು ಬರಿಬೇಕು ಅಂತ ಹೇಳ್ಕೊತಾ ಹೋಗ್ತಾ ಇರ್ತಾನೆಲ್ಲ. ಬಹುಶಃ ಆ ಪ್ರಶ್ನೆಯೇ ಪಂಪನಲ್ಲೂ ಇತ್ತು ಅಂತ ಹೇಳಿ, ಆ ಪ್ರಶ್ನೆಯೇ ಬಸವಣ್ಣನಲ್ಲಿ ಇತ್ತು ಅಂತೇಳಿ, ಆ ಪ್ರಶ್ನೆಯೇ ನಮ್ಮ ಸರ್ವಜ್ಞನಲ್ಲಿ ಇತ್ತು ಅಂತ ಹೇಳಿ, ಆ ಪ್ರಶ್ನೆ ಕನಕನಲ್ಲಿತ್ತು, ಕುವೆಂಪುವಲ್ಲಿತ್ತು. ಸಮಾಜಮುಖಿಯಾಗಿ ಯಾರೆಲ್ಲ ಬರೆಯಬಲ್ಲರೋ ಅವರೆಲ್ಲರೂ ಕೂಡ ಬದುಕಲ್ಲ ಪ್ರೀತಿ ಮತ್ತು ದುಃಖದಿಂದನೇ ಕಂಡವರು. ಆದರೆ ಆ ಪ್ರೀತಿಯನ್ನು ಹಂಚುವ ಪ್ರಯತ್ನವನ್ನು ಮಾಡುತ್ತಲೇ ಆ ಪ್ರೀತಿಯನ್ನು ಹಂಚಬೇಕಾದ್ರೆ ಈ ಸಮಾಜದಲ್ಲಿರಬಹುದಾದ ದುಃಖಗಳೆಲ್ಲವೂ ತನ್ನ ಸರಪಳಿಗಳನ್ನು ಬಿಚ್ಕೋಬೇಕಾಗಿದೆ, ಅದು ಮುಕ್ತಗೊಳ್ಳಬೇಕಾಗಿದೆ ಎಂಬಂಥ ಆಲೋಚನೆಯನ್ನು ಕೂಡ ಮಾಡ್ತಾರೆ. ಹಾಗೆಯೇ ನಮ್ಮ ಬದುಕುಗಳನ್ನು ತೆಗೆದುಕೊಂಡಾಗ ನಾವೆಲ್ಲರೂ ಕೂಡ ಅತಿ ಕಡುಬಡತನದಿಂದ ಬಂದಂತಹ ಬದುಕು ನಮ್ಮದು. ನಮ್ಮ ತಂದೆ ಕೂಲಿ ಕಾರ್ಮಿಕ ಒಬ್ಬ, ಅಂದರೆ 2 ರೂಪಾಯಿ ಕೂಲಿಗಾಗಿ ರಾತ್ರಿಯೆಲ್ಲ ದುಡಿತಿದ್ದಂಥ ಒಬ್ಬ ಜೀತಗಾರ ಅಂದರೂ ಏನು ತಪ್ಪಿಲ್ಲ. ಅಂಥ ಜೀತಗಾರನ ಮಕ್ಕಳಿಗೆ ದುಃಖದ ಜೊತೆಗೆ ಆತ ಕೊಟ್ಟಿದ್ದೇನಪ್ಪ ಅಂದರೆ ಪ್ರೀತಿ. ನೋಡಿ, 2 ರೂಪಾಯಿ ಕೂಲಿ ತಂದು ನನ್ನ ತಾಯಿ ಕೈಲಿ ಕೊಟ್ಟು ನನ್ನ ತಂದೆ ಇವತ್ತು ರಾತ್ರಿ ಊಟ ಮಾಡಿದ್ರೆ ನಾಳೆ ರಾತ್ರಿ 24 ಗಂಟೆಗೊಮ್ಮೆ ಊಟ ಮಾಡ್ತಿದ್ದಿತ್ತು.
ಅಂದ್ರೆ ತನ್ನ ಪಾಲಿನ ಅನ್ನವನ್ನೆಲ್ಲ ಪ್ರೀತಿಗೋಸ್ಕರ ಬಿಟ್ಕೊಟ್ನಲ್ಲ ನನ್ನ ತಂದೆ, ಮಕ್ಕಳಿಗೋಸ್ಕರ ಬಿಟ್ಕೊಟ್ನಲ್ಲ. ಹಾಗಾಗಿ ನೀವು ಎತ್ತಿದ್ ಬಂತ ಬಹಳ ದೊಡ್ಡ ಪ್ರಶ್ನೆ. ಇದನ್ನ ಬೇಂದ್ರೆ ಕೂಡ ಎತ್ತಿರ್ತಾರೆ, ಬಡತನವೇ ಸಾಹಿತ್ಯದ ವಸ್ತು ಬೇಕಾಗಿದೆ ಎಂಬಂತ ದೊಡ್ಡ ಪ್ರಶ್ನೆ ಬೇಂದ್ರೆ ಅವರು ನವೋದಯ ಸಂದರ್ಭದಲ್ಲಿ ಕೂಡ ಮಾಡಿರ್ತಾರೆ. ಬಹಳ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಹೇಳ್ತಾರೆ ಬೇಂದ್ರೆ. ಹೀಗೆ ಎಲ್ಲಾ ಕಾಲಘಟ್ಟದಲ್ಲಿಯೂ ಮತ್ತೆ ಎಲ್ಲ ಲೇಖಕನನ್ನ ಕಾಡುವಂತ ಮುಖ್ಯ ಪ್ರಶ್ನೆ ಅನ್ನೋದಕ್ಕಿಂತ ಸಮಾಜದ ಈ ಪ್ರತಿಯೊಬ್ಬ ಮನುಷ್ಯನನ್ನು ಕಾಡಬಲ್ಲಂತ ಬಹಳ ಮುಖ್ಯ ಪ್ರಶ್ನೆ ಅಂತೇಳಿ ದುಃಖ ಮತ್ತು ಪ್ರೀತಿ ಅಂತ ಹೇಳಿ. ಆದ್ದರಿಂದಲೇ ನಾವು ಬಡತನದ ನಡುವೆಯೇ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಪಡ್ಕೊಂಡು ಎಲ್ಲವೂ ಕೂಡ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದ್ದು ಬರೆದು ಇದರ ಮಧ್ಯೆ ನಾವೇ ಕಂಡುಕೊಂಡಂಥ ಒಂದು ದಾರಿ ಇದೆಯಲ್ಲ ಸರ್. ಹಾಗಾದರೆ ನನ್ನ ಬದುಕಿನ ಪ್ರೀತಿಯನ್ನು ಹೇಳುವ ಮಾರ್ಗ ಯಾವುದು, ಅಥವಾ ನನ್ನ ಬದುಕಿನ ದುಃಖವನ್ನು ಹೇಳುವ ದಾರಿ ಯಾವುದು? ಹಾಗೆ ನನ್ನಂಥವನ ಮುಂದೆ ಎದುರಿದ್ದದ್ದು ಈ ಸಾಹಿತ್ಯ, ಈ ಅಕ್ಷರ. ಈ ಸಾಹಿತ್ಯ ಮತ್ತು ಅಕ್ಷರ ಅಥವಾ ಈ ಅಕ್ಷರದ ಮೂಲಕ ನನ್ನ ಪ್ರೀತಿಯನ್ನು ಅಥವಾ ನನ್ನ ಪ್ರೀತಿಗೆ ಅಡ್ಡಿಯಾಗಬಹುದಾದಂಥ ದುಃಖವನ್ನು ಮರೆಮಾಚುವ ಶಕ್ತಿ ಈ ಅಕ್ಷರಕ್ಕಿದ್ದೇನೆ ಎಂಬಂಥ ಹಂಬಲ ಅಥವಾ ಹಾಗೆ ಅನ್ನಿಸೋದ್ರಿಂದಲೇ ನಾನು ನನ್ನೆಲ್ಲ ನೋವುಗಳನ್ನು ಬರೆಯುವ ಪ್ರಯತ್ನವನ್ನು ಮಾಡಿದೆ. ಬರಿತಾ ಬಹುಶಃ ಇಲ್ಲಿಯ ತನಕ ಬಂದು ನಿಂತಿದ್ದೀವಿ. ಆ ಬರಹವೇ ನೋಡಿ ಎಷ್ಟೋ ಸಲ ಅನಿಸುತ್ತೆ, ಪ್ರೀತಿಯನ್ನು ಹೇಳಬೇಕು ಅಂದ್ಕೊಂಡು ಹೋದಾಗಲೂ ಕೂಡ ನನ್ನ ವೈಯಕ್ತಿಕ ಒಂದು ಸಂತೋಷ ಎಂಬುವಂಥದ್ದು ಒಂದು ಸಾಮುದಾಯಿಕ ಪ್ರಜ್ಞೆ ಆಗಿದೆಯಾ ಇವತ್ತಿನ ಕಾಲಘಟ್ಟದಲ್ಲಿಯೋ? ಆಗಿಲ್ಲ ಅದು. ಆ ಕಾರಣದಿಂದನೇ ಅನೇಕ ಜನ ಅನೇಕ ಪ್ರಶ್ನೆಗಳನ್ನು ಇವತ್ತು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರು ತುಂಬ ಚೆನ್ನಾಗಿದ್ದಾರೆ, ಉಡೋದಕ್ಕಿದೆ, ಉಣ್ಣೋದಕ್ಕಿದೆ, ಎಲ್ಲವೂ ಇದೆ. ಆದರೂ ಮಾತ್ರ ಕವಿತೆಯಲ್ಲಿ ಬರೀತಿರೋದು ಬರೀ ದುಃಖವನ್ನೇ ಬರೀತಾರೆ, ಸಾಮಾಜಿಕ ಅಸಮಾನತೆಯನ್ನು ಬರೀತಾರೆ. ಸಂತೋಷ ಅನ್ನೋದು ಯಾಕೆ ಇವರ ಸಾಹಿತ್ಯದಲ್ಲಿ ಇಲ್ಲ ಎಂಬಂಥ ಪ್ರಶ್ನೆಯನ್ನು ಕನ್ನಡದ ಬಹುಮುಖ್ಯ ವಿಮರ್ಶಕರು ಚರ್ಚೆ ಮಾಡಿದ್ದಾರೆ. ನಾನು ನನ್ನ ನೂಲ ಏಣಿ ನಡಿಗೆಯಲ್ಲಿ ಅಂತ ಎಲ್ಲ ಪ್ರಶ್ನೆಗಳಿಗೆ ನನ್ನದೇ ಒಂದು ಹೊಸ ಆಲೋಚನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ನಾನು ಮತ್ತೆ ಹೇಳೋ ಹಾಗೆ ನನ್ನ ಸಮುದಾಯದಲ್ಲಿ ಅಥವಾ ನನ್ನ ಶೋಷಿತ ಜನಾಂಗದಲ್ಲಿ ನಾನೊಬ್ಬನು ಒಂದೆಜ್ಜೆ ಮುಂದೆ ಬಂದ ಕೂಡಲೇ ನಾನು ಹೇಗೆ ಸಂಭ್ರಮಿಸುವುದು? ನನ್ನ ಹಿಂದೆ ಇನ್ನೂ ಸಹಸ್ರಾರು ಜನ ದುಃಖದಲ್ಲೇ ಇದ್ದಾರಲ್ಲ. ಸಂತೋಷ ಪಡೋದಕ್ಕೂ ಯೋಚನೆ ಮಾಡುವ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇದೆ ಸರ್. ನಿಮ್ಮ ಮೊದಲ ಸಂಕಲನ, ಅಲ್ಲಿಂದ ಒಟ್ಟು 6 ಸಂಕಲನವನ್ನು ನೀವು ತಂದಿದ್ದೀರಿ ಸರ್. ನಿಮ್ಮ ಧ್ಯಾನ ಕರ್ಣನ ಕುರಿತು, ನಿಮ್ಮ ತೊಗಲಚೀಲದ ಕರ್ಣಕ್ಕೆ ಕೇಂದ್ರ ಸಾಹಿತ್ಯ ಯುವ ಪುರಸ್ಕಾರ ಬಂತು. ಕರ್ಣನ ಕುರಿತು, ಆ ಧ್ಯಾನದ ಕುರಿತು, ನಿಮ್ಮ ಕಾವ್ಯದ ಕುರಿತು ಮಾತನಾಡೋದಾದರೆ, ನನಗೆ ಪೂರ್ವದ ಹಳೆಗನ್ನಡ ಸಾಹಿತ್ಯ ಮತ್ತು ಹಳೆಗನ್ನಡ ಸಾಹಿತ್ಯನ ಓದ್ಕೊಳ್ಳೋಕೆ ಭಾಳ ಇಷ್ಟ. ಪಂಪನನ್ನು ಓದ್ಕೊಂಡಂಥ ಸಂದರ್ಭದಲ್ಲಿ, ಕುಮಾರವ್ಯಾಸರನ್ನು ಓದ್ಕೊಂಡಂಥ ಸಂದರ್ಭದಲ್ಲಿ, ವ್ಯಾಸರನ್ನು ಓದ್ಕೊಂಡಂಥ ಸಂದರ್ಭದಲ್ಲಿ, ಅಥವಾ ನಮ್ಮ ನಡುವಿನ ಬಹಳ ಮುಖ್ಯ ಕವಿಯಾದ ಡಾಕ್ಟರ್ ಎಲ್ ಹನುಮಂತಯ್ಯನವರು ಕರ್ಣನನ್ನು ಕಟ್ಟುವ ಬಗೆ ಇರ್ಬೋದು, ಮತ್ತು ಕುವೆಂಪು ಅಲ್ಲಲ್ಲಿ ಚಿಟ್ಟಿಸುವಂಥ ಆಲೋಚಿಸಬಲ್ಲಂಥ ಕರ್ಣ ಇರ್ಬೋದು. ಇವೆಲ್ಲವನ್ನು ಯೋಚನೆ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅರೆ ಕರ್ಣ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಒಟ್ಟು ನಾನೆಲ್ಲ ಈ ಕಾಲಮಾನದಲ್ಲೂ ನಾನೇನೆಲ್ಲ ವಿಚಾರಗಳಿಗೆ ಒಳಪಡ್ತಾ ಇದ್ದೀನಿ ಅಂತ ಎಲ್ಲ ವಿಚಾರಗಳಿಗೆ ಕರ್ಣ ಸಾವಿರಾರು ವರ್ಷಗಳ ಹಿಂದೆಯೇ ಒಳಪಟ್ಟಿದ್ದಾನೆ. ನೋವು ಅವಮಾನಗಳನ್ನ ಆ ಮಹಾಕಾವ್ಯದಲ್ಲಿ ಕರ್ಣ ಅನುಭವಿಸಿದ್ದಾನೆ. ಮತ್ತೆ ನಾನು ಇಲ್ಲಿ ಮಾತಾಡ್ಬೇಕಾದ್ರೆ ಪುರಾಣಕ್ಕೆ ಬೇರೆ ಪ್ರಜ್ಞೆ, ಚರಿತ್ರೆಗೆ ಬೇರೆ ಪ್ರಜ್ಞೆ ಇದೆ ಎಂಬಂತ ಅರಿವನ್ನು ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಪುರಾಣಗಳು ಚರಿತ್ರೆಯ ಸಮಕಾಲೀನ ವಸ್ತುಗಳನ್ನು ಇಟ್ಕೊಳ್ಳದೆ ಪುರಾಣಗಳು ಹುಟ್ಟಿಲ್ಲ ಅನ್ನೋದು ಕೂಡ ಒಂದು ತಿಳುವಳಿಕೆ. ನೋಡಿ, ಹಾಗೆ ಕರ್ಣನನ್ನ ನಿಂದಿಸಬಲ್ಲಂತ ಎಲ್ಲಾ ಪ್ರಶ್ನೆಗಳು ನನ್ನ ನಿಂದನೆಯೂ ಆದಾಗ ಅದಕ್ಕೇನು ಉತ್ತರವನ್ನ ಕೊಡಬಹುದು, ಅಥವಾ ನನ್ನಂತ ಅಸಂಖ್ಯಾತರ ನೋವುಗಳಾದಾಗ ಅದನ್ನ ಹೇಗೆ ಹೊರ ಹಾಕ್ಬೋದು ಅಂತ ಹೇಳಿ ಇಟ್ಕೊಂಡು ಕರ್ಣನನ್ನ ಇಲ್ಲಿ ಚಿತ್ರಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ಬಹುಶಃ ಅನೇಕ ವಿಮರ್ಶಕರು ಈಗಾಗಲೇ ಹೇಳಿದ್ದಾರೆ, ಕರ್ಣನನ್ನ ಸಂಪೂರ್ಣವಾಗಿ ಒಂದು ಕಾವ್ಯದ ನಾಯಕನಾಗಿಸಿಕೊಂಡು ಕಟ್ಟಿದಂತ ಕೃತಿ ಈವರೆಗೂ ಕನ್ನಡದಲ್ಲಿ ಇಲ್ಲ ಎಂಬಂತಹ ಒಂದು ಅಭಿಪ್ರಾಯವನ್ನ ಅವ್ರು ಹೇಳಿದ್ದಾರೆ. ಬಹುಶಃ ಹಾಗೇನಾದ್ರು ಇದ್ದಿದ್ರೆ ಅದು ಒಂದು ಸೌಭಾಗ್ಯ ಅಂತ ಹೇಳಿ, ನನ್ನ ಒಂದು ಸೌಭಾಗ್ಯ ಅಂತ ಹೇಳಿ. ನೋಡಿ, ಕರ್ಣನನ್ನ ಯಾವೆಲ್ಲ ಕಾರಣಗಳಿಗೆ ಅವನನ್ನು ದೂರಲಾಗಿತ್ತು, ಎಲ್ಲ ಪರಾಕ್ರಮಗಳು ಇದ್ದರೂ, ಗುಣಸಂಪನ್ನನಾಗಿದ್ದಾಗೂ ಕೂಡ ಈ ಯಾವುದೋ ಮನುಷ್ಯನ ಮನೋವೈಕಲ್ಯವಾದಂಥ ಜಾತಿ ಸಮಸ್ಯೆಯನ್ನು ಇಟ್ಕೊಂಡು ಕರ್ಣನನ್ನು ಅವಕಾಶ ವಂಚಿತನಾಗಿ ಮಾಡಲಾಗ್ತಿದ್ದಲ್ಲ, ಅದು ಈ ಕಾಲಮಾನದ ಮತ್ತೆ ವರ್ತಮಾನ ಅಂತ ಹೇಳಿ ನನಗೆ ಅನಿಸೋದು ಪ್ರಾರಂಭ ಮಾಡ್ತು. ಹಾಗೆ ಈ ಕರ್ಣನನ್ನು ಇಟ್ಕೊಂಡು ಅಲ್ಲಿ ಕಟ್ಟುವ ಪ್ರಯತ್ನ ಮಾಡಿದೆ. ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿಕೊಂಡೆ. ಈಗಾಗಲೇ ಕನ್ನಡದಲ್ಲಿ ಇದ್ದಂಥ ಮುಖ್ಯ ಕೃತಿಗಳಲ್ಲಿ ಯಾವೆಲ್ಲ ಮಿತಿಗಳಿತ್ತು ಕರ್ಣನನ್ನು ಚಿತ್ರಿಸೋದಕ್ಕೆ, ಆ ಮಿತಿಗಳೆಲ್ಲ ಹೊಸ ಮಾದರಿಯಲ್ಲಿ ಮೀರಬಹುದಲ್ಲ ಎಂಬಂಥ ಒಂದು ಆಲೋಚನೆ ಹುಟ್ಟಿ ಆ ಮೀರೋ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ. ಕರ್ಣ ಅಲ್ಲಿ ಸೂತಪುತ್ರನಾಗಿದ್ರೆ ಇಲ್ಲಿ ಕರ್ಣ ಒಬ್ಬ ಚಮ್ಮಾರ, ಚಪ್ಪಲಿ ಒಲೆಯುವ ಮಾದಾರ ಚೆನ್ನಯ್ಯನು ಸಾಕಿ ಬೆಳೆಸಿದಂತ ಒಬ್ಬ ಮಗ. ನೀವೇ ಸೃಷ್ಟಿ ಮಾಡಿದ ಕರ್ಣ? ಹೌದು, ನಾನೇ ಸೃಷ್ಟಿ ಮಾಡಿಕೊಂಡ ಕರ್ಣ. ಆದ್ರೆ ಎಲ್ಲೂ ಕೂಡ ಆ ಕಥಾಹಂದರಕ್ಕೆ ಇದು ಅವಾಸ್ತವಿಕವಾದಂತ ಕಥಾಹಂದರ ಅಂತ ಅನಿಸುವ ಹಾಗೆ ಎಲ್ಲಿಯೂ ಕೂಡ ಇಲ್ಲ ಎಂಬುವಂಥದ್ದು ನನ್ನ ಗಾಢವಾದ ನಂಬಿಕೆ. ನೋಡಿ, ಆದ್ದರಿಂದಲೇ ಕರ್ಣ ಒಂದು ರೀತಿಯ ಮನೋವಿಶ್ಲೇಷಣೆಗೆ ಒಳಪಟ್ಟಾಗ, ಅಥವಾ ಅರ್ಜುನ ಎಂಬುವಂಥವನು ಮನೋವಿಶ್ಲೇಷಣೆಯನ್ನು ಒಳಪಡಿಸೋದಾದ್ರೆ ಆ ರೀತಿ ನೆಲೆಗಟ್ಟಲ್ಲಿ ಹೇಗೆ ನೋಡಿ, ನನ್ನ ಮಹಾಕಾವ್ಯದಲ್ಲಿ ದ್ರೌಪದಿಯನ್ನ ಅವಮಾನಿಸುವ ಸಂದರ್ಭವೇ ಇಲ್ಲ. ದ್ರೌಪದಿಯ ವಸ್ತ್ರಾಪರಣ
ಇನ್ನೇನು ನಡಿಬೇಕು ಅನ್ನೋ ಅಷ್ಟರಲ್ಲಿ ಕರ್ಣ ಬಂದು ಅದನ್ನ ಆರ್ಭಟಿಸ್ತಾನೆ, ನಿಲ್ಲಿಸ್ತಾನೆ. ಅಂತ ಉದಾತ್ತ ಗುಣ ಕರ್ಣ. ಕರ್ಣನಿಗೆ ಅನ್ನದ ಋಣ ಕಟ್ಟಾಗ್ತು ಅಂತ ಹೇಳ್ತೀವಿ, ಆದ್ರೆ ನನ್ನ ಕಾವ್ಯದಲ್ಲಿ ಅನ್ನದ ಋಣ ಕರ್ಣನ ಮೇಲೆ ಇದ್ರೂ ಕೂಡ ಆ ನಿಷ್ಠೂರ ಗುಣ ಇದೆಯಲ್ಲ, ಸತ್ಯದ ಪರವಾದ ಗುಣ ಇದೆಯಲ್ಲ, ಅದು ಎಲ್ಲೂ ಕೂಡ ಕರ್ಣನಲ್ಲಿ ಮುಕ್ಕಾಗೋದಿಲ್ಲ. ಹೀಗೆ ಅದನ್ನ ಚರ್ಚಿಸ್ತಾ ಹೋದ್ರೆ ದುರ್ಯೋಧನ ಕರ್ಣನ ಬಿಟ್ಕೊಡೋದಿಲ್ಲ. ಹೌದು ಅನೇಕ ಸರ್. ಸಂದರ್ಭಗಳಲ್ಲಿ ಹೌದು. ದುರ್ಯೋಧನ ಕರ್ಣನ ಆಮೇಲೆ ಇಲ್ಲೊಂದು ಮೂಲ ಪ್ರಶ್ನೆಯೂ ಕೂಡ ನಾನು ಎತ್ತಿದ್ದೀನಿ ಸರ್. ಕರ್ಣನನ್ನ ತನ್ನನ್ನು ಕಾಪಾಡಬಲ್ಲ ಅಥವಾ ತನಗೆ ವಿಜಯವನ್ನು ತಂದು ಕೊಡಬಲ್ಲ ಅಂತ ಹೇಳಿ ದುರ್ಯೋಧನ ಭಾವಿಸಿದ್ದ ಕರ್ಣನ ವಿಚಾರವಾಗಿ. ಆದ್ರೆ ಕರ್ಣನನ್ನ ಕುರಿತು ಜಾತಿಯ ನಿಂದನೆ ಎಲ್ಲ ಮಾಡಿದಾಗ, ಈಗ ಪಂಪನೆ ಮಾತಾಡ್ತಾರೆ, ಕುಲಂ ಕುಲಂ ಅಲ್ತು ಚಲಂ ಕುಲಂ ಗುಣಂ ಕುಲಂ ಮಣ್ಮ ಕುಲಂ ಅಭಿಮಾನಂ ಒಂದೇ ಕುಲಂ ಅಂತೆಲ್ಲ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಜಾತಿಯ ನಿಂದನೆ ಮಾಡಿದಾಗ ದ್ರೋಣಾಚಾರ್ಯರು, ಅರೆ ಅನಿಸ್ಬೋದಲ್ವಪ್ಪ ಕರ್ಣನ್ಗೂ ಕೂಡ ನನ್ನ ಆತ್ಮೀಯ ಸ್ನೇಹಿತ ಗುರುಗಳು ನನ್ನನ್ನು ಜಾತಿಯ ಕಾರಣಕ್ಕೆ ನಿಂದನೆ ಮಾಡಿದಾಗ ಹಂಗಲ್ಲ ಬಿಡಿ ಗುರುಗಳೇ, ನನ್ನ ಮಿತ್ರ ಅದಕ್ಕಿಂತ ಮಿಗಿಲಾದವನೇ ಅಂತ ಒಂದು ವಕಾಲತ್ತನ್ನು ಕೂಡ ನನ್ನ ಪರವಾಗಿ ವಹಿಸೋದಿಲ್ವಲ್ಲ ದುರ್ಯೋಧನ ಎಂಬಂತ ಮುಖ್ಯ ಪ್ರಶ್ನೆಯನ್ನ ಈ ಮಹಾಕಾವ್ಯದಲ್ಲಿ ಎತ್ತುತ್ತಾನೆ ಕರ್ಣ. ನೀವು ಅದನ್ನ ಅದನ್ನ ನಾನು ಮುಖ್ಯವಾಗಿ ಚರ್ಚೆ ಮಾಡ್ತೀನಿ ಇಂಥ ಅನೇಕ ಪ್ರಶ್ನೆಗಳನ್ನ. ಬಹಳ ಮುಖ್ಯವಾದ ಪ್ರಶ್ನೆಯನ್ನ ನಿಮಗೆ ಕೇಳಬೇಕು ಅಂತೀನಿ. ಬಹಳ ಕಾವ್ಯವನ್ನು ಬಹಳ ಗಂಭೀರವಾಗಿ ನೀವು ತಗೊಂಡಿದ್ದೀರಿ. ಖಂಡ ಕಾವ್ಯವನ್ನು ಬರೆದಿದ್ದೀರಿ, ಬಿಡಿ ಕವಿತೆಗಳನ್ನು ಬರೆದಿದ್ದೀರಿ. ನಾವೆಲ್ಲ ಇವತ್ತು ಮುಕ್ತ ಛಂದಸ್ಸಿನಲ್ಲಿ ಕವಿತೆ ಬರೀತಿದ್ವಿ. ಬೇಂದ್ರೆ, ಕುವೆಂಪು ಮತ್ತು ನರಸಿಂಹಸ್ವಾಮಿ ಮತ್ತು ಸಿದ್ಧಲಿಂಗಯ್ಯ ನಿಜವಾದ ಕವಿ ಯಾರು ಅಂತ ನಾವು ಅನೇಕ ಸಲ ಯೋಚನೆ ಮಾಡಿದಾಗೆಲ್ಲ ಜನಪದರೇ ನಮ್ಮ ನಿಜವಾದ ಬಹಳ ಸಹಜ ಕವಿಗಳು ಅಂತ ನಾವು ಅಂದ್ಕೊಳ್ತಿದ್ವಿ. ಇವರೆಲ್ಲ ಬಹಳ ಮುಖ್ಯವಾದ ಕವಿಗಳು ಬರೆದ ಕವಿತೆಗಳು ನಮ್ಮ ನಾಡಿನ ಜನಸಾಮಾನ್ಯರ ನಡುವೆ ಹೋಯಿತು. ಬೇಂದ್ರೆ ಆಗಲಿ, ನರಸಿಂಹಸ್ವಾಮಿ ಆಗಲಿ, ಸಿದ್ಧಲಿಂಗಯ್ಯ ಆಗಲಿ, ಅಡಿಗರಾಗಲಿ, ಇವರೆಲ್ಲ ಬಹಳ ಮುಖ್ಯವಾದ ಕವಿಗಳು ಜನಸಾಮಾನ್ಯರ ನಡುವೆ ಬಂದರು. ಆದರೆ ಇವತ್ತು ಆಧುನಿಕ ಸಂದರ್ಭದಲ್ಲಿ ನಮ್ಮ ಕಾವ್ಯ ಜನಕಾವ್ಯ ಆಗಿದೆಯಾ ಅಥವಾ ಜನಸಾಮಾನ್ಯರು ತಲುಪಿದೆಯಾ, ಜನಪದರ ಆಗಿದೀವ ನಾವು? ನೀವು ಇವತ್ತು ಬರೀತಿರೋ ಬಹಳ ಮುಖ್ಯ ಕವಿಗಳಿಲ್ಲೊಬ್ಬರು, ನೀವು ಇದ್ರ ಕುರಿತು ಹೇಳೋದಾದ್ರೆ? KS ಕುವೆಂಪು, ಅಡಿಗರು, ಬೇಂದ್ರೆ ಇವರು ಜನಕ್ಕೆ ರೀಚ್ ಆದಂಥ ಮಾನದಂಡಗಳೇ ಬೇರೆ ಇದೆ ಕನ್ನಡ ಸಾಹಿತ್ಯದಲ್ಲಿ. ಸಿದ್ಧಲಿಂಗಯ್ಯನವರ ಕಾವ್ಯಗಳು ಜನರನ್ನು ತಲುಪಿದ ಮಾನದಂಡವೇ ಬೇರೆ ಇದೆ. ಸಾಮಾನ್ಯ ಜನರೊಬ್ಬ ಸಿದ್ಧಲಿಂಗಯ್ಯನವರ ಕಾವ್ಯಗಳನ್ನು ಮನೆ ಮನೆಗೂ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ರು. ಸಂಗೀತ ಸಂಯೋಜನೆ ಎನ್ನುವಂಥದ್ದು ಕುವೆಂಪು ಮತ್ತು ನಾನು ಆಗ ಹೇಳಿದಂಥ ಅನೇಕರ ಕವಿತೆಗಳನ್ನು ತಲುಪಿಸುವಂಥ ಒಂದು ಮಾಧ್ಯಮವಾಗಿ ಕೂಡ ಇತ್ತು. ಆದರೆ ಇವರೆಲ್ಲರೂ ಕೂಡ ಜನರನ್ನು ತಲುಪುತ್ತಿದ್ದಲ್ಲ, ಅದು ಬಹಳ ಮುಖ್ಯ ಅನ್ನೋದು ಕೂಡ ಒಂದು. ಆದರೆ ಅವರು ಬರೆಯುತ್ತಿದ್ದಂಥ ಕಾಲಘಟ್ಟದಲ್ಲಿ ಇದ್ದಂತಹ ಸ್ಥಿತಿಗಳನ್ನು ಕೂಡ ನಾವು ಗ್ರಹಿಸಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ಅಂತ ಹೇಳಿ. ಆಮೇಲೆ ಯಾವುದೇ ಒಬ್ಬ ಕವಿ ಆ ಕಾಲಮಾನಕ್ಕೆ ಸಂಪೂರ್ಣವಾಗಿ ಸಲ್ತನ ಎಂಬಂಥ ಪ್ರಶ್ನೆಯನ್ನು ಹಾಕೊಂಡಾಗ ಇಲ್ಲ ಬಹಳ ಕಷ್ಟ. ಪಂಪನಿಗೆ ಈಗಿರಬಹುದಾದಂಥ ಮಾನ್ಯತೆ ಅವನು ಬರೀತಿದ್ದಂಥ ಕಾಲಘಟ್ಟದಲ್ಲಿ ಇತ್ತ ಎಂಬಂಥ ಪ್ರಶ್ನೆ ಹಾಕೊಂಡ್ರೆ ಅಷ್ಟು ಸುಲಭಕ್ಕೆ ಉತ್ತರ ಸಿಗೋದಿಲ್ಲ. ಆದರೆ ಜನರನ್ನು ತಲುಪಬೇಕಾದದ್ದು ಕಾವ್ಯದ ನಿಜವಾದ ಮಾರ್ಗ, ಅದು ಸತ್ಯ. ಆದರೆ ಯಾವ ಕಾವ್ಯ ಮೀಮಾಂಸೆಯ ಒಳಗೆ ಯಾವುದನ್ನು ಕಾವ್ಯ ಅಂತೇಳಿ ಕರೆಯಲಾಗ್ತಾ ಇದೆ. ಹಾಗೆ ಸಿದ್ಧಲಿಂಗಯ್ಯನವರ ಕಾವ್ಯಗಳು ಜನರನ್ನು ತಲುಪಿದ್ದಾಗೆ ಕೂಡ ಅದು ವಿಮರ್ಶಾ ಮಾನದಂಡದೊಳಗೆ ಅದು ಘೋಷಣೆಗಳು ಎಂಬಂತಹ ಚರ್ಚೆಗೆ ಇವತ್ತಿಗೂ ಒಳಗಾಗ್ತಾ ಇದ್ದಾವೆ. ಹಾಗಾದರೆ ಹೊಸ ತಲೆಮಾರಿನಲ್ಲಿ ಜನರನ್ನು ತಲುಪಬೇಕಾದಂಥ ಸರಳ ಭಾಷೆಯನ್ನು ಇಟ್ಕೊಂಡು ಕಾವ್ಯವನ್ನು ರಚಿಸುವಂಥ ಸಂದರ್ಭದಲ್ಲಿ ಕೆಲವು ವಿಮರ್ಶಕರು ಅದು ಕಾವ್ಯವಲ್ಲ, ಬಹಳ ಸರಳವಾಗಿ ಮಾತನಾಡಬಲ್ಲಂಥ ಮಾತಿನ ಮಾದರಿಗಳಿವೆ, ಮಾತಿನ ಮಾದರಿಗಳೆಲ್ಲ ಕಾವ್ಯ ಅಲ್ಲ ಎಂಬಂಥ ಚರ್ಚೆಯನ್ನು ಕೂಡ ಇವತ್ತು ಹುಟ್ಟಾಕ್ತಿರೋ ಮೂಲಕ ಮತ್ತೆ ಹೊಸ ತಲೆಮಾರಿನ ಲೇಖಕರನ್ನ ಅಥವಾ ಕವಿಗಳನ್ನ ಒಂದು ಸಂದಿಗ್ಧತೆಗೆ ಬಿಕ್ಕಟ್ಟಿಗೆ ದೂಡಬಹುದಿರುವ ಚರ್ಚೆ ಇರಬಹುದೇನೋ ಅಂತ ಒಂದು ನಾನು ನಿಮ್ಮ ನಡುವೆ ತಡೆ ಮಾಡಿ ಹೇಳೋದಾದ್ರೆ, ಬಹುಶಃ ಈ ವಚನಕಾರರ ಸಾಹಿತ್ಯ ಕೂಡ ಸಿದ್ಧಲಿಂಗಿಯರ ಬರೆದ ಸಾಲುಗಳ ತರನೇ ಇದ್ದಾವೆ. ಹೌದು, ಹಾಗಾಗಿ ಅದು ಒಂದು ಮುಂದುವರಿದ ಭಾಗ ಅಂತಾನೆ ನಾವು ಪರಿಗಣಿಸಿದ್ವಿ. ಇರುತ್ತೆ ಚರ್ಚೆ, ಸಂವಾದ, ವಿಮರ್ಶೆ ಖಂಡಿತ ಇರುತ್ತೆ, ಅದನ್ನ ಇಲ್ಲ ಅಂತಾನೆ ಹೇಳಲ್ಲ. ಅದಕ್ಕೆ ನಾನು ಯಾಕೆ ನಿಮ್ಮ ಮಾತನ್ನ ನಿಲ್ಲಿಸಿ ಮಾತಾಡಿದೆ ಅಂದರೆ, ಅನೇಕ ಸಲ ವಚನಕಾರರ ಅನೇಕ ಸಾಲುಗಳನ್ನು ನೀವು ಗಮನಿಸಿದರೆ ಆ ಸಾಲುಗಳನ್ನು ಮತ್ತು ಸಿದ್ಧಲಿಂಗಿಯರ ಸಾಲುಗಳನ್ನು ಗಮನಿಸಿದಾಗ ಅದು ವಚನಕಾರರ ಮುಂದುವರೆದ ಮನುಷ್ಯರಂತ ಜನಭಾಷೆಯಲ್ಲಿ ಆಡುವ ಭಾಷೆಯನ್ನೇ ಸಿದ್ಧಲಿಂಗಿಯರು ಬರೆದಿದ್ದಾರೆ ಅಂತನೂ ವಚನಕಾರರು ಅದನ್ನೇ ಹೇಳಿದ್ದಾರೆ ಅಂತ ನಾವು ಅನೇಕ ಸಲ ಚರ್ಚೆ ಮಾಡಿದ್ದೀವಿ. ಸತ್ಯ. ಆದರೆ ಕೆಲವು ಸಲ ನಾವು ಇವತ್ತಿಗೂ ಕೂಡ ನಮ್ಮ ಅಥವಾ ಶಿಕ್ಷಣ ಅಥವಾ ಹೇಗಿತ್ತಪ್ಪ ಅಂದರೆ ಸರಳವಾಗಿ ಕಲಬೇಡ ಕೊಲಬೇಡ ಉಸಿಯ ನುಡಿಯಲೇಬೇಡ ಎಂಬಂತ ಒಂದು ವಚನವನ್ನು ಇಟ್ಕೊಂಡು ನಾವು ಒಟ್ಟು ಬಸವಣ್ಣನವರ ವಚನಗಳೆಲ್ಲವೂ ಅರ್ಥ ಆಗ್ತದೆ, ಜನಸಾಮಾನ್ಯರ ಭಾಷೆಯಲ್ಲಿ ಇವ್ಯ ಎಂಬಂತ ಪ್ರಶ್ನೆಯನ್ನು ಕೂಡ ಹಾಕೋಬೇಕಾಗ್ತದೆ. ಎಷ್ಟು ಮೆಟಾಫರಿಕ್ ಆಗಿ ಕಟ್ಟುವಂತ ಪ್ರಯತ್ನ ಬಸವಣ್ಣ ಮಾಡಿದ್ದಾರೆ, ಅಕ್ಕ ಮಹಾದೇವಿ ಮಾಡಿದ್ದಾರೆ, ಅಲ್ಲಮ ಪ್ರಭುಗಳಂತೂ ಇವತ್ತಿಗೂ ಕೂಡ ಒಂದು ಬೆರಗಿನ ವಚನ ಅದು. ಅಂದ್ರೆ ನಾವು ಸಹಜವಾಗಿ ಇರಬಹುದಂತ ವಚನಗಳನ್ನ ಇಟ್ಕೊಂಡು ಸಂಪೂರ್ಣವಾಗಿ ಇಂಥದ್ದನ್ನೇ ಬರೆದಿದ್ದಾರೆ ವಚನಕಾರರು ಎಂಬಂತ ಒಂದು ಸಿದ್ಧ ಮಾದರಿಯ ಉತ್ತರಕ್ಕೆ ಮುಂದಾಗ್ತಿದ್ದೀವೇನೋ ಅಂತ ಹೇಳಿ. ಈಗ ನೋಡಿ, ಒಡಲುಗೊಂಡವ ಉಸಿವ ಎಂಬಂತ ಸರಳವಾಗಿ ಅರ್ಥವಾಗೋದನ್ನ ಇಟ್ಕೊಂಡು ದಾಸಿಮಯ್ಯನ ಒಟ್ಟು ವಚನಗಳನ್ನ ನಾವು ಗ್ರಹಿಸೋದು ಕಷ್ಟ ಇದೆ. ಅಂದ್ರೆ ಅಲ್ಲೂ ಕೂಡ ರೂಪಕ, ಪ್ರತಿಮೆ, ಉಪಮೆಗಳನ್ನ ಬಹಳ ನೋಡಿ ನಾವು ಹೇಗೆ ಹೇಳ್ತೀವಪ್ಪ ಅಂದ್ರೆ ವಚನ ಸಾಹಿತ್ಯವನ್ನ
ಒಂದು ತೆಂಗಿನಕಾಯಿ ನಾರಿವಾಳವನ್ನು ಸುಲಿದು ಒಳಗಡೆ ಆ ಕಾಯಿಯನ್ನು ತೆಗೆಯುವಷ್ಟು ಕಷ್ಟಕರವಾದಂಥ ಅಥವಾ ಕ್ಲಿಷ್ಟವಾದಂಥ ಅರ್ಥ ಸಾಧ್ಯತೆಯನ್ನು ಬಿಟ್ಟುಕೊಡೋದಕ್ಕೆ ಸುಲಭವಲ್ಲದಂಥ ವಚನಗಳು ಕೂಡ ವಚನ ಸಾಹಿತ್ಯದಲ್ಲಿವೆ ಅಂತ ಹೇಳಿ. ಹಾಗಾಗಿ ನೀವು ಹೇಳೋದ ರೀತಿ ವಚನ ಸಾಹಿತ್ಯದ ಮುಂದುವರೆದ ಭಾಗ ಸಿದ್ಧಲಿಂಗಯ್ಯರಿದ್ರು ಕೂಡ ಇವತ್ತು ನಮ್ಮ ತಲೆಮಾರಿನಲ್ಲಿ ನಾವು ಬರೆಯುತ್ತಿರುವಂತಹ ಅವ್ರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನೀವು ಹೇಳಿದಂಗೆ ಒಂದು ಜನಸಾಮಾನ್ಯರನ್ನು ತಲುಪಬೇಕು. ನೋಡಿ, ನನಗನ್ಸೋದು ನನ್ನ ತಲೆಮಾರಿನ ಅಥವಾ ಈಗ ಬರೆಯುತ್ತಿರುವ ಎಲ್ಲ ಕವಿಗಳ ಮೂಲ ಆಶಯ ಅದು ಜನಪರವಾದ ಆಶಯವೇ ಆಗಿದೆ. ಕರೆಕ್ಟ್. ಆ ಜನಪರ ಆಶಯ ಇರುವಂತಹ ಕವಿತೆಗಳು ನೀವು ಹೇಳೋ ರೀತಿ ಜನರನ್ನ ಅಥವಾ ಸಾಮಾನ್ಯ ಜನರನ್ನ ಮುಟ್ಟುವಲ್ಲಿ ಸೋಲುತ್ತಲೂ ಕೂಡ ಇವೆ, ಅದರಲ್ಲಿ ಅನುಮಾನ ಇಲ್ಲ. ಅದು ಇವತ್ತಿನ ಕಾಲಘಟ್ಟದಲ್ಲಿ ಚಳುವಳಿಗಳೆಂಬುವಂಥದ್ದು ಕ್ಷೀಣಿಸುತ್ತಿರುವ ಸಂದರ್ಭವೂ ಅದಕ್ಕೆ ಕಾರಣವಿದ್ದಿರಬಹುದೇನೋ ಒಂದು. ಅಥವಾ ನಿಜಕ್ಕೂ ಸತ್ಯವನ್ನು ಹೇಳೋದಾದರೆ ಅವತ್ತಿನ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ಒಲವು ಸಾಹಿತ್ಯದ ಮೇಲೆ ಇವತ್ತಿನ ಅನೇಕ ಬಹುಸಂಖ್ಯಾತರಲ್ಲಿ ಇದೆಯಾ ಎಂಬಂತ ಪ್ರಶ್ನೆಯನ್ನು ಕೂಡ ನಾವು ಇವತ್ತು ಹಾಕೋಬೇಕಾಗಿದೆ ಅಂತ ಹೇಳಿ. ಅನೇಕ ಸಮಸ್ಯೆಗಳು ಇವೆ ಅಂತೇಳಿ ನಾನು ಬಹಳ ಒಳ್ಳೆಯ ಉತ್ತರವನ್ನ ಈ ಚರ್ಚೆ ಸಂವಾದದಲ್ಲಿ ಬಹಳ ಉತ್ತಮವಾದ ವಿಚಾರವನ್ನ ನೀವು ಮಂಡಿಸಿದ್ರಿ ಲಕ್ಷ್ಮೀನಾರಾಯಣ ಅವರೇ. ಬಹಳ ಮುಖ್ಯವಾಗಿ ನಿಮ್ಮ PhD ಮಹಾಪ್ರಬಂಧ ನಾಡಿನ ಹೆಸರಾಂತ ಕವಿಗಳಾದ ಡಾಕ್ಟರ್ ಎಲ್ ಹನುಮಂತಯ್ಯವರ ಸಮಗ್ರ ಕೃತಿಯ ಸಮಗ್ರ ಬರವಣಿಗೆ ಕುರಿತು ಒಂದು PhD ಮಹಾಪ್ರಬಂಧವನ್ನು ನೀವು ಮಾಡಿದಿರಿ. ಆ ಕುರಿತು ಮಾತನಾಡೋದಾದರೆ ಅದು ನೂಲ ಏಣಿಯ ನಡಿಗೆ. ನನಗೆ ಬಹಳ ಇಷ್ಟವಾದ ಅನೇಕ ಜನ ಕವಿಗಳಲ್ಲಿ ಲೇಖಕರಲ್ಲಿ ಡಾಕ್ಟರ್ ಎಲ್ ಹನುಮಂತಯ್ಯ ಕೂಡ ಒಬ್ಬರು. ನೋಡಿ, ಅವರ ಸಮಗ್ರ ಸಾಹಿತ್ಯವು ನಾನು PhD ಮಾಡಬೇಕು ಅಂತ ಏನು ಇರಲಿಲ್ಲ. ಅದರ ಬಗ್ಗೆ ನಾನು ಓದ್ಕೊಂಡಂಥ ಸಂದರ್ಭದಲ್ಲಿ ಎಂಥ ಹೊಸ ಆಲೋಚನೆಗಳನ್ನು ಇದು ಕಟ್ಕೊಡ್ತಾ ಇದೆ ಅಂತ ಹೇಳಿ ಅದನ್ನು ಇಟ್ಕೊಂಡು ಅವರ ಸಮಗ್ರ ಸಾಹಿತ್ಯವನ್ನು ಇಟ್ಕೊಂಡು PhD ಮಾಡೋ ಪ್ರಯತ್ನವನ್ನು ಮಾಡಿದೆ. ಬಹಳ ಒಳ್ಳೆಯ ಆಲೋಚನೆಗಳನ್ನು ಆ ಕವಿ ತನ್ನ ಕಾವ್ಯದಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ನಾನು ಅನೇಕ ಸಲ ಯೋಚನೆ ಮಾಡ್ತಾ ಹೋಗ್ತಾ ಇರ್ತೀನಿ. KB ಸಿದ್ದಯ್ಯ ಮತ್ತು ಎಲ್ ಹನುಮಂತಯ್ಯರ ತರುವಾಯ ಅಥವಾ ತಮ್ಮ NK ಹನುಮಂತಯ್ಯ ಮತ್ತು ಸುಬ್ಬು ಒಲೆಯರ ತರುವಾಯ, ಇವು ಎರಡು ತಲೆಮಾರಿಗಳಿವೆಲ್ಲ ಕನ್ನಡದ ದಲಿತ ಕಾವ್ಯವನ್ನು ಅಥವಾ ಒಟ್ಟು ಕಾವ್ಯವನ್ನು ಒಂದು ಹೊಸ ಮಾದರಿಯಲ್ಲಿ ಕಟ್ಟುವ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಿ. ಯಾವೆಲ್ಲ ಆಪಾದನೆಗಳು ಇತ್ತು ದಲಿತ ಕಾವ್ಯಕ್ಕೆ ಅದನ್ನೆಲ್ಲ ಮೀರಬಹುದಾದ ಪ್ರಯತ್ನಗಳನ್ನು ಎಲ್ ಹನುಮಂತಯ್ಯನವರು, KB ಸಿದ್ದಯ್ಯನವರು, NK ಹನುಮಂತಯ್ಯನವರು, ಸುಬ್ಬು ಒಲೆಯರವರು ಮಾಡಿದ್ದಾರೆ ಅನ್ನೋದು ನನ್ನ ಬಹಳ ದೊಡ್ಡ ತಿಳುವಳಿಕೆ. ಆದರೆ ಹನುಮಂತಯ್ಯನವರ ವಿಶೇಷತೆ ಏನಪ್ಪಾ ಅಂದರೆ ತನ್ನ ಕುಲಕಸಬಿನ ಅಥವಾ ತನ್ನ ಸಮುದಾಯದ ಕುಲಜ್ಞಾನ ಅಂತ ಹೇಳ್ತೀವಲ್ಲ, ಅಥವಾ ಸಣ್ಣ ಸಣ್ಣ ಚಹರೆಗಳನ್ನು ಕೂಡ ಚಿಂತನೆಗಳನ್ನು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೇಳುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಇದು ಬಹುಶಃ ಅಥವಾ DR ಎತ್ತಂತ ಪ್ರಶ್ನೆ ಇತ್ತಲ್ಲ, ದಲಿತ ಸಾಹಿತ್ಯದಲ್ಲಿ ದಲಿತ ಲೋಕವೇ ಕಾಣೆಯಾಗಿದೆ ಎಂಬಂತ ಪ್ರಶ್ನೆ DR ನಾಗರಾಜ್ ಅಂತ ಬಹಳ ದೊಡ್ಡ ವಿಮರ್ಶಕರು ಇದ್ದಂಥ ಸಂದರ್ಭದಲ್ಲಿ ಆ ಒಂದು ದಲಿತ ಚಿಂತನೆಗಳನ್ನು ದಲಿತ ಸಂಸ್ಕೃತಿಯನ್ನು ಒಳಗೊಳ್ಳುವ ಮೂಲಕ ಕಟ್ಟಿದಂಥ ಬಹಳ ದೊಡ್ಡ ಮುಖ್ಯ ಕವಿ ಡಾಕ್ಟರ್ ಎಲ್ ಹನುಮಂತಯ್ಯನವರು ಅಂತ ಹೇಳಿ. ಆಮೇಲೆ ಹನುಮಂತಯ್ಯನವರು ಸ್ತ್ರೀ ಪಾತ್ರಗಳನ್ನು, ವೃತ್ತಿನಿರತ ಸ್ತ್ರೀ ಪಾತ್ರಗಳನ್ನು ಬಹಳ ಸ್ವಾಭಿಮಾನದಿಂದ ಚಿತ್ರಿಸಿದಂಥ ಬಹಳ ದೊಡ್ಡ ಲೇಖಕ ಅವರು. ಮತ್ತೆ ಅವರ ವಿಮರ್ಶೆಗಳನ್ನು ನಾವು ಗ್ರಹಿಸಿಕೊಂಡ್ರೆ ಅಷ್ಟು ನೇರವಾಗಿ ಮತ್ತು ಅರ್ಥವಾಗುವ ರೀತಿಯಲ್ಲಿ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯವನ್ನು ದಾಖಲಿಸಬಲ್ಲಂಥ ಕೆಲವು ವಿಮರ್ಶಕರಲ್ಲಿ ಎಲ್ ಹನುಮಂತಯ್ಯನವರು ಕೂಡ ಒಬ್ಬರು ಅಂತ. ಎಲ್ಲೂ ಕೂಡ ನಮಗೆ ವಿರೋಧಾಭಾಸಗಳು, ದ್ವಂದ್ವತೆಗಳು ಉಂಟಾಗೋದಿಲ್ಲ ಅವರ ಹೇಳಿಕೆಗಳಲ್ಲಿ. ನೋಡಿ, ಅವರು ಕಾವ್ಯವನ್ನು ಎಷ್ಟು ಚೆನ್ನಾಗಿ ಕಟ್ತಾರೆ ಅಂದರೆ ನಾನು ಇದನ್ನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ನೋಡಿ, ನಾನು ಒಂದು ಅಂಶವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ, ಸಮಯ ಇಲ್ಲ ಅನ್ನೋ ಕಾರಣದಿಂದ. ಕುಂತಿಯನ್ನು ಅವರು ಕರ್ಣರಾಗ ಎಂಬಂಥ ಕವಿತೆಯನ್ನು ಕಟ್ತಾರೆ. ಹೆತ್ತ ಕಂದನನ್ನು ನಿಮ್ಮ ಮಡಿಲಿಗೆ ಹಾಕಿ ದೂರದಲ್ಲಿ ನಿಂತಿರುವೆ ಗಗನಮುಖಿಯಾಗಿ 9 ತಿಂಗಳು ಹೆತ್ತ ನೋವನ್ನು ಮರೆತು ಎತ್ತರಕ್ಕೆ ಏರುವುದ ಬಯಸುತ್ತಿರುವೆ ಅಂತ ಹೇಳಿ. ಅದು ನೆಕ್ಸ್ಟ್ ಬರ್ತದೆ, ಅನಾಥ ಮಗುವನ್ನು ಸಾಕಬೇಕೆ ಎಂಬ ಬೇಸರದ ಕಿರಣ ಒಂದಿರಬಹುದು ಕರುಳಲ್ಲಿ, ಕುಂತಿ ಕಷ್ಟದೆ ಹಡೆದು ಲೋಕ ನಿಂದೆಗೆ ಬೆದರಿ ಹೊಳಗೆ ತೇಲ್ಬಿಡುವುದು ಸುಲಭವೇನವ್ವ. ನೋಡಿ, ಯಾವೆಲ್ಲ ವಿಮರ್ಶಕರು ಅಥವಾ ನಾವು ಕೂಡ ಅನೇಕ ಸಾರಿ ಅನ್ಕೊಂಡಿದ್ದು ಏನಪ್ಪಾ ಅಂದ್ರೆ ಈ ಕುಂತೀಕರಣರು ಒಂದಾಗಬೇಕಾಗಿತ್ತು ಅಂತ ಹೇಳಿ. ಅದು ಒಂದು ತಾಯ್ತನದ ಕೊರಗು ಅದು. ಆದರೆ ಹನುಮಂತಯ್ಯವರು ಅದನ್ನು ಒಪ್ಪತಲೇ ಮುಂದುವರಿಯೋ ಇನ್ನೊಂದು ಅಂಶ ಏನಪ್ಪ ಅಂದ್ರೆ ತನ್ನ ಕಾವ್ಯದಲ್ಲಿ ಕುಂತಿಗೆ ಕರ್ಣ ದಕ್ಕದೆ ಹೋದರು ಕುಂತಿ ಬಂಜಯ್ಯಲ್ಲ, ಪಾಂಡವರಿದ್ದಾರೆ, ಅವಳಿಗೆ ತಾಯ್ತನ ಇದೆ. ಆದರೆ ಸಾಕಿರುವಂಥ ರಾಧೆಯಳಿದಾಳೆಲ್ಲ ಸಾಕು ತಾಯಿ, ಕರ್ಣ ಏನಾದರೂ ಆಕೆಯನ್ನು ತರೋದ್ರೆ ಮತ್ತೆ ಆಕೆಗೆ ತಾಯ್ತನವಿಲ್ವಲ್ಲ ಎಂಬಂಥ ಹೊಸ ಆಲೋಚನೆಯನ್ನ ಮಾಡ್ತಾರೆ. ಹಾಗಾಗಿ ನಾನು ಹೇಳೋದು, ಹೆಣ್ಣಿನ ಘನತೆಯನ್ನ ಬಹಳ ಎತ್ತರಕ್ಕೆ ಏರಿಸಬಲ್ಲಂತ ಕೆಲವು ಲೇಖಕರಲ್ಲಿ ಡಾಕ್ಟರ್ ಎಲ್ ಹನುಮಂತಯ್ಯನವರು ಬಹಳ ಮುಖ್ಯ ಅಂತೇಳಿ ನನಗೆ ಅನಿಸಿದೆ ಈ ಸಂದರ್ಭದಲ್ಲಿ. ಆ ಕಾರಣಕ್ಕೆ ಬಹಳ ಮುಖ್ಯವಾದ ಪ್ರಶ್ನೆ ಇಟ್ಕೊಂಡು ಆ ಪುಸ್ತಕವನ್ನು ಅನೇಕ ಪ್ರಶ್ನೆಗಳನ್ನ ಎತ್ಕೊಂಡು ಆ PhD ಮಹಾಪ್ರಬಂಧವನ್ನು ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಬಹಳ ಮಹತ್ವದ ಏನಾರು ಬರಿಬೇಕು ಅಂತ ಅನಿಸಿ ಇವತ್ತಿನ ಏನು ಬರಿಬೇಕಂತ ಏನಾರು ಯೋಚನೆ ಮಾಡಿದ್ದೀರಾ? ನಾನು ಆಗ್ಲೇ ಹೇಳಿದಂಗೆ ನಕ್ಷತ್ರ ಗಾಯದ ಆಕಾಶ ಅಂತ ಹೇಳಿ ಒಂದು ಹೊಸ ಖಂಡಕಾವ್ಯವನ್ನ ವಚನ ಚಳುವಳಿಯನ್ನು ಇಟ್ಕೊಂಡೆ, ಸಂಕವನ್ನು ಇಟ್ಕೊಂಡೆ ಕೇಂದ್ರವಾಗಿ ನರೇಟ್ ಮಾಡ್ತಾ ಇದ್ದೀನಿ. ಅದು ಇನ್ನೇನು ಪ್ರಕಟಗೊಳ್ಳುತ್ತೆ. ಆಮೇಲೆ ನಾನು ಬಹಳ ದೊಡ್ಡ ಆಸೆ ಏನು ಅಂದರೆ ಒಂದು ಕಾದಂಬರಿ ಬರಿತಾ ಇದ್ದೀನಿ. ಆ ಕಾದಂಬರಿಯ ವಸ್ತು ಬಹಳ ವಿಭಿನ್ನವಾಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕಿನ್ನೂ ಟೈಟ್ಲ್ ಇಟ್ಟಿಲ್ಲ. ಆ ಬಗ್ಗೆ ಒಂದು ಕಾದಂಬರಿ ಕೂಡ ತಯಾರಿಗೊಳ್ತಾ ಇದೆ. ಅದು ಬಿಟ್ಟರೆ ಇನ್ನು ಸಮಕಾಲೀನ ಸಮಸ್ಯೆಗಳನ್ನು ಇಟ್ಕೊಂಡು ಒಂದಷ್ಟು ಲೇಖನಗಳ ಗುಚ್ಛ ತಯಾರಾಗಿದೆ. ಅದನ್ನು ಕೂಡ ಹೊರಗೆ ತರಬೇಕು ಅಂತ ಇದೆ ಸರ್.
ಈ ಎಲ್ಲ ಮಾತುಗಳು ಕೇಳಿ ನನಗೆ ಒಂದು ಮಾತು ನೆನಪು ಬರುತ್ತೆ. ಹಾಂ ಸರ್. ಲಂಕೇಶ್ವರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಪ್ರಕಾರಗಳ ಯಾವುದೇ ಇರಲಿ ಬೆಸ್ಟ್ ಬರಿಬೇಕಣಯ್ಯ ಅಂತ. ಹಾಂ ಸರ್. ನಾವು ಅಂತಿಮವಾಗಿ ಎಲ್ಲರಿಗೂ ತಲುಪಬೇಕಾಗಿದೆ. ಒಬ್ಬ ಕವಿ, ಸಾಹಿತಿ, ಸಂಗೀತಗಾರ, ನಾಟಕಕಾರ ಅಂತಿಮವಾಗಿ ಜನರು ತಲುಪಬೇಕಾಗಿದೆ. ಅದರಿಂದ ಬಹಳ ಮುಖ್ಯವಾದದ್ದನ್ನು, ಮಹತ್ವವನ್ನು ಎಲ್ಲರಿಗೂ ತಲುಪೋ ಹಾಗೆ ನಾವು ಬರೆಯುವ ಜವಾಬ್ದಾರಿ ಬಹುಶಃ ಒಂದು ಸಾಂಸ್ಕೃತಿಕ ಲೋಕದ ಸಾಹಿತಿಗಳಿಗೆ, ಕವಿಗಳಿಗಿರುತ್ತೆ. ಅಂಥ ಮಹತ್ವದನ್ನು ನೀವು ಬರೀತಿದ್ದೀರಿ. ಸಂಕವಿ ಅಂದರೆ ನಮ್ಮೆಲ್ಲರ ಒಳಗಿರುವ ಮಹಾತಾಯಿ ಯಾಕೆ, ಆ ಕುರಿತು ನೀವು ಬರೀತಿದ್ದೀರಿ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾ ನಿಮಗೆ ಒಳ್ಳೆಯದಾಗಲಿ, ಒಳ್ಳೆಯದನ್ನು ಬರೀರಿ ಅಂತ ಹೇಳಿ ಈ ಮಾತುಕತೆ ನಿಲ್ಲಿಸ್ಬೋದು ಅಂತ ನಾನು ಬಯಸ್ತೀನಿ. ಹಾಂ ಸರ್. ನನ್ನಂಥ ಕಿರಿಯನ್ನು ಕರೆದು ನನ್ನೊಳಗಿನ ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಲಿಟ್ರರಿ ಗುರು ಕಾರ್ಯಕ್ರಮದ ಎಲ್ಲರಿಗೂ ಕೂಡ ವಂದಿಸ್ತೀನಿ ಸರ್. ನಮಸ್ಕಾರಗಳು. ಧನ್ಯವಾದಗಳು.